ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 8 ಕೊಯ್ಲುಗಾರರ ಕೂಗು. ಪುಟ 258. ಈ ಅಧ್ಯಾಯದ ಅಡಿಯಲ್ಲಿ ಕಲಿಯುವಂತಹ ವಿಷಯಗಳು: ಸಾಮಾಜಿಕ ಸಂಪ್ರದಾಯವಾದಿ ಅಂಶಗಳು, ರೈತರು ಉಳುಮೆದಾರರು, ಕ್ರೈಸ್ತ ಜಗತ್ತಿನಲ್ಲಿ ಹೊಸ ಪರಿಸ್ಥಿತಿಗಳು, ಕೃಷಿಕರ ಆಂದೋಲನ, ಅದರ ಕಾರಣಗಳು, ಚಿನ್ನ ಮತ್ತು ಬೆಳ್ಳಿಯ ಮಟ್ಟ ಒಂದು ಅಂಶಗಳು, ವೇದವು ನೆರವೇರುವಿಕೆಯನ್ನು ಸೂಚಿಸಿದೆ. ಈ ವಿಷಯಗಳು ಆ ಮಹಾ ದಿನದ ಸಮರಕ್ಕೆ ಸಂಬಂಧಿಸಿದೆ. ಯೆಹೋವನ ರೌದ್ರದ ದಿನದಲ್ಲಿ ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಚೆಫನ್ಯ 1:18. ಚರಿತ್ರೆಯ ಆಲೋಚನಾಪರ ವಿದ್ಯಾರ್ಥಿಯು ನಮ್ಮ ಲೇಖನವನ್ನು ಅನುಸರಿಸುತ್ತಿರುವಂತೆ ಮತ್ತು ಪ್ರಸ್ತುತಪಡಿಸಿರುವ ನಿಜಾಂಶಗಳ ಸತ್ಯತೆಯನ್ನು ಮತ್ತು ಅಂತಿಮ ನಿರ್ಣಯದ ಸಮಂಜಸತೆಯನ್ನು ಗ್ರಹಿಸುತ್ತಾ ಇದ್ದರೂ ಸಹ ಅದರ ಫಲಿತಾಂಶದ ಬಗ್ಗೆ ಅನಿಶ್ಚಿತರಾಗಿದ್ದಾರೆ. ಆತನು ತನ್ನಲ್ಲಿ ಹೇಳಿಕೊಳ್ಳಬಹುದು, ಬರಹಗಾರನು ಮರೆತಿರಬಹುದು, ಈ ನಾಗರಿಕ ಮತ್ತು ಭಾಗಶಃ ನಾಗರಿಕ ದೇಶಗಳಲ್ಲಿ ಬೃಹತ್ತಾದ ಪ್ರಧಾನವಾದ ಸಾಮಾಜಿಕ ಅಂಶವು ಪ್ರಬಲವಾಗಿ ಸಂಪ್ರದಾಯವಾದಿಯಾಗಿದೆ ಮತ್ತು ಎಂದಿನಿಂದಲೂ ಸಮಾಜದ ಬೆನ್ನೆಲುಬಾಗಿದೆ: ಉಳುಮೆದಾರರು. ಆದರೆ ಹಾಗಲ್ಲ. ನಾವು ಈ ಸತ್ಯವನ್ನು ಮರೆತಿಲ್ಲ ಮತ್ತು ಅದರ ಮುಖ್ಯತ್ವವನ್ನು ಅರಿತಿದ್ದೇವೆ. ಹಿಂದೆ ತಿರುಗಿ ನೋಡುವುದಾದರೆ, ಈ ಸಂಪ್ರದಾಯವಾದಿ ಅಂಶವಿಲ್ಲದಿದ್ದರೆ ಐರೋಪ್ಯವು ಆಗಾಗ್ಗೆ ಕ್ರಾಂತಿಯ ಸೆಳೆತಕ್ಕೆ ಎಸೆಯಲ್ಪಡುತ್ತಿತ್ತು. ನಾವು ನೋಡುವಂತೆ ಫ್ರಾನ್ಸ್ನಲ್ಲಿ ಕ್ರಾಂತಿಗಳು ಮುಖ್ಯವಾಗಿ ಆರಂಭವಾಗಿದ್ದು ಮತ್ತು ಮುಂದುವರೆದದ್ದು ದೊಡ್ಡ ನಗರಗಳಲ್ಲಿ ಕೆಲಸಗಾರರ ವರ್ಗದವರಿಂದಾಗಿದೆ ಮತ್ತು ಈ ವಿಷಯವನ್ನು ಅಂತಿಮವಾಗಿ ವಿರಾಮಕ್ಕೆ ಮತ್ತು ಶಾಂತಿಗೆ ತಂದವರು ಸಂಪ್ರದಾಯವಾದಿ ಉಳುಮೆದಾರರು. ಇದಕ್ಕೆ ಕಾರಣಗಳು ಕಂಡುಹಿಡಿಯುವುದು ಕಷ್ಟವೇನಲ್ಲ. ಮೊದಲನೆಯದಾಗಿ, ಉಳುಮೆದಾರರ ಜೀವನದಲ್ಲಿ ಕಡಿಮೆ ಸಂಭ್ರಮ ಮತ್ತು ಸಾಮಾಜಿಕ ಘರ್ಷಣೆ ಹೊಂದಿರುತ್ತದೆ. ಎರಡನೆಯದಾಗಿ, ಆತನ ಮನಸ್ಸು ಐಶ್ವರ್ಯದ ಅನುಕೂಲತೆಗೆ ಕಡಿಮೆಯಾಗಿ ಎಳೆಯುತ್ತದೆ ಮತ್ತು ಐಶ್ವರ್ಯಕ್ಕಾಗಿ ಮತ್ತು ಐಷಾರಾಮಿಗಾಗಿ ಆತನ ಆಶೆ ತುಲನಾತ್ಮಕವಾಗಿ ಸುಪ್ತ ಸ್ಥಿತಿಯಲ್ಲಿ ನಿಷ್ಕ್ರಿಯವಾಗಿರುತ್ತದೆ. ಮೂರನೆಯದಾಗಿ, ಆತನು ಹೆಚ್ಚು ಕಡಿಮೆ ಮಣ್ಣಿಗೆ ಅಂಟಿಕೊಂಡಿರುತ್ತಾನೆ ಮತ್ತು ಅದನ್ನು ಅವಲಂಬಿಸುವುದನ್ನು ಮಾತ್ರವೇ ಕಲಿತಿರುತ್ತಾನೆ. ನಾಲ್ಕನೆಯದಾಗಿ, ವಿದ್ಯಾಭ್ಯಾಸದ ಮಟ್ಟವು ಮತ್ತು ಫಲವಾದ ಮಾನಸಿಕ ಎಚ್ಚೆತ್ತುಕೊಳ್ಳುವಿಕೆ ಮತ್ತು ರೈತರ ಮಧ್ಯೆ ಚಟುವಟಿಕೆ ಇದುವರೆವಿಗೂ ಮಿತವಾಗಿರುತ್ತದೆ. ಈ ಪರಿಸ್ಥಿತಿಗಳ ಪರಿಣಾಮವಾಗಿ ನಾಗರಿಕ ಪ್ರಪಂಚದ ರೈತ ವರ್ಗ ಬಹಳ ಕಾಲದಿಂದಲೂ ಮಿತವ್ಯಯದ ಸಮೃದ್ಧಿ ಮತ್ತು ತೃಪ್ತಿಗೆ ಉದಾಹರಣೆಯಾಗಿದೆ. ಆದರೆ ಕಳೆದ 30 ವರ್ಷಗಳು ರೈತರಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಂಡಿದೆ. ಅನೇಕ ಅಂಶಗಳಲ್ಲಿ ಅನುಕೂಲಕರ ಬದಲಾವಣೆ. ಸಂಯುಕ್ತ ಸಂಸ್ಥಾನ, ಕೆನಡಾ, ಮಹಾಬ್ರಿಟನ್ ಮತ್ತು ಐರ್ಲೆಂಡ್ ರೈತರು ಲೋಕದ ಇತರ ರೈತರಿಗಿಂತ ಬೇರೆಯದೇ ಆದ ಸ್ಥಾನದಲ್ಲಿದ್ದಾರೆ. ಅವರು ಜೀತದಾಳುಗಳೂ ಅಲ್ಲ ಅಥವಾ ರೈತರೂ ಅಲ್ಲ, ಅಜ್ಞಾನಿಗಳೂ ಅಲ್ಲ, ಮಂದಮತಿಗಳೂ ಅಲ್ಲ, ಆದರೆ ವಿದ್ಯೆ ಇಲ್ಲದಿದ್ದರೂ ಬುದ್ಧಿವಂತರು. ಹಾಗಾಗಿ ಸಂಯುಕ್ತ ಸಂಸ್ಥಾನದಲ್ಲಿ ಅಂತರ್ಯುದ್ಧವು ದೇಶದ ಎಲ್ಲಾ ಪ್ರತಿನಿಧಿಗಳನ್ನು ಮತ್ತು ಲೋಕದ ಎಲ್ಲಾ ಭಾಗಗಳಿಂದ ವಲಸಿಗರನ್ನು ಎಳೆಯುವಂತೆ ಪರಿಣಾಮ ಬೀರಿತು ಮತ್ತು ಒಂದು ಬಗೆಯ ವಿದ್ಯೆಯನ್ನು ಒದಗಿಸಿತು. ವಿಷಯಗಳ ಮತ್ತು ವ್ಯವಹಾರದ ಬಗ್ಗೆ ಜ್ಞಾನ. ಶತಮಾನಗಳಿಂದಲೂ ಹಳೆಯ ಜಾಡಿನಲ್ಲಿದ್ದ ರೈತರ ಪರಿಕಲ್ಪನೆಗಳನ್ನು ಆಚೆ ಬರುವಂತೆ ಸಂಪೂರ್ಣವಾಗಿ ಎತ್ತಿಹಿಡಿಯಿತು. ಅಲ್ಲದೆ ನಗರ ಜೀವನದ ಆಶೆಗಳನ್ನು ಮತ್ತು ಭಾಷೆಗಳನ್ನು ಭಾವನೆಗಳನ್ನು ಸಂಪರ್ಕಿಸುವಂತೆ ಅನುಮೋದಿಸುವಂತೆ ಹೊರತಂದಿತು. ಪರಿಣಾಮವಾಗಿ ಹಳೆಯ ಮರದ ದಿಮ್ಮಿ ಮನೆಯ ಶಾಲೆಯು ಇನ್ನು ಮುಂದೆ ಹಳ್ಳಿ ಹುಡುಗ ಹುಡುಗಿಯರ ಆಶೆಗಳಿಗೆ ಸಮಾಧಾನಕರವಲ್ಲ ಮತ್ತು ಪ್ರೌಢಶಾಲೆಗಳು ಮತ್ತು ವಿದ್ಯಾಲಯಗಳು ಮತ್ತು ಸೆಮಿನರಿಗಳ ಹೆಚ್ಚಳದಿಂದಾಗಿ ಸಾಹಿತ್ಯದ ಹೆಚ್ಚಳವೂ ಆಯಿತು. ವಿಶೇಷವಾಗಿ ವೃತ್ತಪತ್ರಿಕೆಗಳು ಸಂಯುಕ್ತ ರಾಷ್ಟ್ರದ ಜನರ ಅಭಿವೃದ್ಧಿಯಲ್ಲಿ ಗಮನಾರ್ಹ ಅಂಶವಾಯಿತು. ವಿದೇಶದಲ್ಲಿ ಜನಿಸಿದವರಿಗೆ ಮತ್ತು ಸ್ಥಳೀಯವಾಗಿ ಜನಿಸಿದ ಪ್ರಜೆಗಳಿಗೆ
ಇಲ್ಲಿ ಅದರ ಫಲಿತಾಂಶವು ಕೃಷಿಯ ನಗರದ ಕಾರ್ಯನಿರತ ಜೀವನದ ವ್ಯವಸ್ಥೆ ಮತ್ತು ಚಾತುರ್ಯವನ್ನು ಅನ್ವಯಿಸಿಕೊಂಡಿದೆ.